मुक्तपाजं विमाजं नृहजमहममेजं ध्येजमाम्नायगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् सिजः पत्ते नित्या गणितगुणमाणिक्यविशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाजस्मृतिहृदयदीप्ताय हरजे येन प्रादुरभाविभूमिवलजे विस्तारिको सन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनाजि साधुनिकरश्चाकारि सन्मार्गकः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवते यदनुभावातेडमूकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनःसरसि भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः ಈಗ 229ನೇ ಸುಧಾಮೂಲ ಅದೇ ಶೇಷವಾಕ್ಯಾರ್ಥ ಚಂದ್ರಿಕಾ ವಿವರಣೆ ಆಗ್ತಾ ಇತ್ತು. ಅಲ್ಲಿ ಒಂದು ಭಾಗ ಬಂದಿದೆ, ಏನಂದ್ರೆ 5ನೇ ಲೈನು ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಲಿ ತತಶ್ಚ ವಿದುಷಾಮಪಿ ವಸಿಷ್ಠಾದೀನಾಂ ವಿದ್ಯಾಕರ್ಮ ಆರಾಧನಾವರ್ಜಿತ ಈಶ್ವರ ವಿಹಿತ ಅಧಿಕಾರ ಪದ ಪ್ರತಿಬದ್ಧ ನಿರ್ಗುಣ ವಿದ್ಯಾ ಯದ್ಯಪಿ ನ ತದೈವ ಮುಕ್ತಿಂ ದದಾತಿ ತಥಾಪಿ ತತ್ಸಮಾಪ್ತೌ ಪ್ರತಿಬಂಧಾಪಗಮೆ ದಾಸ್ಯತ್ಯೇವ ಇತಿ ಅಸ್ತೇವ ಅಪವರ್ಗ ಹೇತುತ್ವಂ ತದ್ವಿದ್ಯಾಯಾಹ ಇತ್ಯತ್ರ ತಾತ್ಪರ್ಯಂ. ಈ ತತಶ್ಚ ಏವಂಚ ಅಂತ ಶಾಸ್ತ್ರದಲ್ಲಿ ಬರುತ್ತೆ. ಅಂದ್ರೆ ಒಟ್ಟೇನರ್ಥ ಅಂತ ಬರೀತಾರೆ, ಬಹಳ ಮುಖ್ಯವಾದ ಅರ್ಥ. ಒಟ್ಟಿಗೆ ಏನರ್ಥ ಈ ಭಾಗಕ್ಕೆ ಅಂತಂದ್ರೆ ಇದು. ಈಗ ಜ್ಞಾನಿಗಳು ಯಾರು? ವಸಿಷ್ಠಾದಿ ಋಷಿಗಳು. ಇವರು ವಿದ್ಯೆಯನ್ನ ಸಂಪಾದನೆ ಮಾಡಿದ್ದಾರೆ. ಯಾವ ವಿದ್ಯೆ? ನಿರ್ಗುಣ ವಿದ್ಯೆ, ಅದನ್ನು ಸಂಪಾದನೆ ಮಾಡಿದ್ದಾರೆ. ಮತ್ತೆ ಕರ್ಮಾರಾಧನೆಯನ್ನು ಮಾಡಿದ್ದಾರೆ. ಆದ್ರೆ ಒಂದು ಸಮಯದಲ್ಲಿ ಅವರು
ಸಾಮಾನ್ಯವಾದ ವಿದ್ಯೆ, ಕರ್ಮಾರಾಧನೆ ಎಲ್ಲ ಬಿಟ್ಟುಬಿಟ್ಟಿದ್ದಾರೆ. ಯಾಕಂದ್ರೆ ಅವರು ಮುಕ್ತಾವಸ್ಥೆಯಲ್ಲಿ ಇನ್ನೇನು ಮುಕ್ತರಾಗಬೇಕು. ಆ ಸಮಯದಲ್ಲಿ ಭಗವಂತ ಒಂದು ಜವಾಬ್ದಾರಿ ಕೊಟ್ಟ, ಅಧಿಕಾರ. ಆ ಅಧಿಕಾರದಲ್ಲಿ ಇದ್ದಾಗ ಏನಾಯ್ತು, ಅವರಲ್ಲಿ ನಿರ್ಗುಣ ವಿದ್ಯೆ ಇದ್ರು ಅದಾಗ್ಲೇ ಅವ್ರಿಗೆ ಮುಕ್ತಿಯನ್ನ ಕೊಡ್ಲಿಲ್ಲ. ಯಾಕೆಂದ್ರೆ ಪದವಿಲಿ ಇನ್ನೂ ಇರೋದ್ರಿಂದ. ಯಾವಾಗ ಆ ಪದವಿಯಲ್ಲಿ ಇದ್ದು ಅವರ ಅಧಿಕಾರವನ್ನ ಅನುಭವಿಸಿ ಮುಗಿಸ್ತಾರೋ ಅದಾದ ಮೇಲೆ ಪ್ರತಿಬಂಧಕ ಹೋಯ್ತು. ಯಾಕೆ ದೇವರ ಒಂದು ಅನುಗ್ರಹ ತಾನೆ, ದೇವರು ಕೊಟ್ಟಿದ್ದು ಪದವಿ, ಅದೆಲ್ಲ ಇರ್ಬೇಕಿಷ್ಟು ಅಂತ ಇರಿತಾರೆ. ಇದಾದ ಮೇಲೆ ಅವರು ಪ್ರತಿಬಂಧಕ ಕಳೆದ ಮೇಲೆ ಅವ್ರು ಆಮೇಲೆ ಮುಕ್ತಿಗೆ ಹೋಗ್ತಾರೆ. ನಿರ್ಗುಣ ವಿದ್ಯೆನೆ ಅಲ್ಲಿ ಮೋಕ್ಷಕ್ಕೆ ಕಾರಣ. ಅಂದ್ರೆ ಒಂದು ಕಾರಣ ಅಂದ ಕೂಡಲೇ ಈಗಲೇ ಕಾರ್ಯ ಆಗ್ಬೇಕು ಅಂತಿಲ್ಲ. ಈಗ ಚೆನ್ನಾಗಿ ಹೋದ್ರೆ ಮುಂದೆ ಯಾವಾಗಲೂ ಫಲ ಸಿಗ್ಬೋದು, ಈಗಲೇ ಸಿಗ್ಬೇಕು ಅಂತಿಲ್ಲ. ಹಾಗಂತ ಮುಂದ್ ಫಲ ಸಿಕ್ಕಿರೋದಕ್ಕೆ ಅದೇ ಹಿಂದೆ ಓದಿದ್ದೇ ಕಾರಣ ಅಂತ ಹೇಳ್ತೀವಲ್ಲ. ಈಗ ಯಾವಾಗ್ಲೋ ಮಾಡಿದ ಸತ್ಕರ್ಮ ನೋಡಿ ಇವಾಗ ಫಲ ಕೊಡ್ತು ಅಂತ. ಅಲ್ಲಿ ಯಾವಾಗ್ಲೋ ಮಾಡಿದ ಸತ್ಕರ್ಮ ಆಗ್ಲೇ ಫಲ ಕೊಡ್ಬೇಕಾಗಿತ್ತಲ್ಲ, ಈಗ ಯಾಕೆ ಫಲ ಕೊಡ್ತದೋ? ಸುಮಾರು ವರ್ಷಗಳಾದ್ಮೇಲೆ ಅಂದ್ರೆ ಪ್ರತಿಬಂಧಕ ಇತ್ತು ಮಧ್ಯಕ್ಕೆ, ಅದಿರೋವರೆಗೂ ಅದು ಕೊಡ್ಲಿಲ್ಲ, ಅದು ಹೋದ್ಮೇಲೆ ಫಲ ಕೊಡ್ತು ಅಷ್ಟೇ. ಹಾಗಂತ ಕೂಡ್ಲೆ ಹಿಂದೆ ಮಾಡಿದ ಯಾವ್ದೋ ಸತ್ಕರ್ಮ ಅದು ಕಾರಣನೇ ಅಲ್ಲ ಅಂತ ಹೇಳ್ಬಾರ್ದು. ಈಗ ಆಗಿರೋ ಒಳ್ಳೆ ಕೆಲ್ಸಕ್ಕೆ ಯಾವ್ದೋ ಜನ್ಮಾಂತರದ್ದು ಕಾರಣ ಅಂತ ಹೇಳ್ತಾ ಇರ್ತೀವಿ. ಜನ್ಮಾಂತರದ ಕರ್ಮ ಈಗೆಲ್ಲಿರುತ್ತೆ? ಜನ್ಮಾಂತರದಲ್ಲಿ ಇರುತ್ತೆ. ಯಾವಾಗ್ಲೋ ಮಾಡಿದ ಕರ್ಮ ಈಗ ಸಿಗುವಂತಹ ಫಲಕ್ಕೆ ಕಾರಣ ಆಗ್ತಾ ಇದೆ ಅಂದ್ರೆ ನಿರ್ಗುಣ ವಿದ್ಯೆ ಮೋಕ್ಷ ಕಾರಣ ಆಗ್ಬಾರ್ದ? ನೀವು ಆಗ್ಬೋದು. ಮಧ್ಯಕ್ಕೇನೋ ಮೋಕ್ಷ ಸಿಗ್ಲಿಲ್ಲ, ಸಂಸಾರದಲ್ಲಿ ಇದ್ರು ಇರ್ಬೋದು, ಇಲ್ಲ ಅಂತ ಯಾರಂತಂದ್ರು ಇರ್ಬೋದು. ಪ್ರತಿಬಂಧಕ ಇತ್ತು, ಹಾಗಾಗಿ ಅವರು ಇದ್ರು. ಏನ್ ಪ್ರತಿಬಂಧಕ? ನಿರ್ಗುಣ ವಿದ್ಯೆಯನ್ನು ಸಂಪಾದನೆ ಮಾಡಿದ್ರು ಭಗವಂತ ಕೆಲವು ಅಧಿಕ. ಒಂದ್ ನಿಮಿಷ. ಅದರಿಂದ ಅಧಿಕಾರ ಕೊಟ್ಟಿದ್ದಾನೆ ಭಗವಂತ, ಅದೇ ಅವರಿಗೆ ಪ್ರತಿಬಂಧಕ ಆಯ್ತು. ಯಾವಾಗ ಅಧಿಕಾರ ಕೊಟ್ಟಿದ್ದೆ ಪ್ರತಿಬಂಧಕ ಅಂತ ಆಯ್ತು, ಆ ಪ್ರತಿಬಂಧಕ ಇರೋವರೆಗೂ ಕೆಲಸ ಆಗ್ಲಿಲ್ಲ. ಈಗೇನಾಯ್ತು, ಔಷಧಿ ತಗೊಳ್ತೀವಿ. ಔಷಧಿ ತಗೊಂಡಾಗ ಕೆಲವ್ರಿಗೆ ರೋಗ ಹೋಗುತ್ತೆ. ಅದೇ ಔಷಧಿನ ತಗೊಂಡ ಕೆಲವ್ರಿಗೆ ರೋಗ ಹೋಗಲ್ಲ. ಯಾಕೆ ಹೋಗ್ಲಿಲ್ಲ? ಔಷಧಿ ಉಪಯೋಗ ಇಲ್ಲ ಅಂತ ಹೇಳ್ಬಾರ್ದು, ಯಾಕೆ ಸುಮಾರು ಜನಕ್ಕೆ ಅದ್ ಕೆಲ್ಸಕ್ಕೆ ಬಂದಿದೆ. ಮತ್ ನಮ್ಗೆ ಯಾಕೆ ಆಗ್ಲಿಲ್ಲ ಅಂದ್ರೆ ಏನೋ ಕರ್ಮ, ಅದ್ ತಗೊಂಡ್ರು ಹೋಗ್ತಾ ಇಲ್ಲ ಅಂತ ಅಷ್ಟೇ ಹೇಳ್ತೀವಿ. ಅಂದೇನರ್ಥ? ಔಷಧಿಗೆ ಯೋಗ್ಯತೆ ಇಲ್ಲ ಅಂತ ಅರ್ಥ ಅಲ್ಲ. ಆ ಯೋಗ್ಯತೆ ಇದ್ರೂ ನಿಮಗೆ ವಾಸಿ ಆಗದೆ ಇರೋದಕ್ಕೊಂದು ಕರ್ಮ ಇದೆ. ಆ ಕರ್ಮ ಹೋಗೋವರೆಗೂ ಆಗಲ್ಲ. ಅದ್ ಹೋದ್ಮೇಲೆ ಆ ಕರ್ಮ ಹೋಯ್ತಾ, ಔಷಧಿ ತಗೊಳ್ಳಿ, ವಾಸಿ ಆಗ್ತದೆ. ಹಾಗಂದ ಕೂಡ ಔಷಧಿ ಕಾರಣ ಅಲ್ಲ ಆ ರೋಗಕ್ಕೆ ಹೋಗ್ಲಿಕ್ಕೆ ಅಂತ ಅನ್ಬಾರ್ದು. ಆ ರೋಗ ಹೋಗ್ಲಿಕ್ಕೆ ಔಷಧಿನೇ ಕಾರಣ. ಆದ್ರಿಂದ ಯಾವ್ದಾರೊಂದು ಕಾರಣವನ್ನ ನಾವು ಅನುಷ್ಠಾನ ಮಾಡಿ ಆಗ ನಮಗ್ ಫಲ ಸಿಗದೆ ಇನ್ಯಾವುದೋ ಸಮಯದಲ್ಲಿ ಫಲ ಸಿಗತ್ತೆ ಅಂತಿದ್ರು ಅದನ್ನ ಕಾರಣವೇ ಅಲ್ಲ ಅಂತ ಹೇಳ್ಬಾರ್ದು. ಕಾರಣ ಆಗಿರುತ್ತೆ ಅಂತ. ಈಗ ಉದಾಹರಣೆಗೆ, ಈಗ ಯಾಗ ಮಾಡ್ತಾನೆ, ಸ್ವರ್ಗ ಸಿಗ್ಲಿಕ್ಕೆ ಈಗ ಬದುಕಿದ್ದಾಗ ಯಾಗ ಮಾಡ್ದ. ಸ್ವರ್ಗ ಸಿಗೋದು ಸತ್ ಮೇಲೆನೆ, ಬದುಕಿದ್ದಾಗ ಏನ್ ಸ್ವರ್ಗ ಸಿಗಲ್ಲ. ಅಥವಾ ಈಗ ಯಾಗ ಮಾಡಿದ್ಕೊಳ್ಳೆ ಅವನು ಸತ್ತ ಮತ್ತೆ ತಕ್ಷಣ ಸ್ವರ್ಗಕ್ಕೆ ಹೋದ ಅಂತಾನೂ ಇಲ್ಲ. ಇಲ್ಲ ಅದು ಕಾಲಾಂತರದಲ್ಲಿ ಸಿಗುತ್ತೆ. ಅದರಿಂದ ಈಗ ಯಾಗ ಮಾಡಿದ್ರು ಆ ಯಾಗದ ಫಲ ಆಮೇಲೆ ಸಿಗೋ ಸ್ವರ್ಗ ಹೇಗೆ? ಮತ್ತೆ ಪ್ರತಿಬಂಧಕ, ಆಯುಷ್ಯನೇ ಪ್ರತಿಬಂಧಕ. ಅವನ ಆಯುಷ್ಯ ಎಷ್ಟು ಅನುಭವಿಸ್ಬೇಕು ಅಂತಿತ್ತು, ಆಯುಷ್ಯ ಕಳೆದ ಕೂಡಲೇ ಹಿಂದೆ ಮಾಡಿದ ಯಾಗದ ಫಲ ಅವನು ಸ್ವರ್ಗಕ್ಕೆ ಹೋಗ್ತಾನೆ, ಇಷ್ಟೇ. ಅದೇ ತರ ಅದ್ವೈತಿಗಳೇನು ಉತ್ತರ ಕೊಡ್ತಾ ಇದಾರೆ, ನಿರ್ಗುಣ ವಿದ್ಯೆಯನ್ನ ಪಡಿತಾನೊಬ್ಬ ಜ್ಞಾನಿ, ವಸಿಷ್ಠಾದಿಗಳು ಅವರೆಲ್ಲ ಪಡೆದ ಮೇಲೆ ಯಾಕೆ ಕೂಡ್ಲೆ ಮುಕ್ತಿಗೆ ಹೋಗ್ಲಿಲ್ಲ? ಪ್ರತಿಬಂಧಕ ಇದೆ ಮಧ್ಯಕ್ಕೆ. ಅದು ಹೋದ್ಮೇಲೆ ಅವ್ರು ಮುಕ್ತಿಗೆ ಹೋಗ್ತಾರೆ. ಹಾಗಂತ ಕೂಡ್ಲೆ ನಿರ್ಗುಣ ವಿದ್ಯೆ ಮೋಕ್ಷ ಕಾರಣ ಅಲ್ಲ ಅಂತ ಮಾತ್ರ ಹೇಳ್ಬೇಡಿ. ಇದು ಹೇಗಾಯ್ತು ಅಂದ್ರೆ ಒಂದು ಉದಾಹರಣೆ ಕೊಡ್ತಾರೆ. ತಥಾ ಸತಿ ವೃಂತ ಫಲ ಸಂಯೋಗ ಪ್ರತಿಬದ್ಧಸ್ಯ ಗುರುತ್ವಸ್ಯ ಪತನ ಅಜನಕತೆಯ ತದ್ ಅಪಗಮದಶಾ ಕಾರಿಣೋಪಿ ಅಹೇತುತ್ವ ಪ್ರಸಂಗ ಅಂತ ಒಂದು ಮಾತು. ಈಗ ಗುರುತ್ವ ಪತನಕ್ಕೆ ಕಾರಣ ಅಂತ ಒಂದು ಮಾತಿದೆ ಶಾಸ್ತ್ರದಲ್ಲಿ. ಗುರುತ್ವ ಪತನಕ್ಕೆ ಕಾರಣ ಅಂದ್ರೆ ಒಂದ್ ವಸ್ತು ಮೇಲಿಂದ ಕೆಳಗ್ ಬೀಳ್ಬೇಕು ಅಂದ್ರೆ ಅದು ಹಗುರವಾದ್ರೆ ಹತ್ತಿ ತರ ಹಾರ್ತಾ ಹೋಗ್ತಾ ಇರುತ್ತೆ, ತುಂಬಾ ಹಗುರ ಆದ್ರೆ ಸಿಕ್ಕಾಬಟ್ಟೆ ಭಾರ ಇದ್ರೆ, ಗುರುತ್ವ ಭಾರ ಇದ್ರೆ ಆ ವಸ್ತು ಕೆಳಗ್ ಬೀಳುತ್ತೆ. ಹಣ್ಣು, ಮರದಿಂದ ಹಣ್ಣು ಬೀಳತ್ತೆ ಕೆಳಗಡೆ, ಭಾರ ಆಗ್ಬಿಡುತ್ತೆ, ತಾನಾಗಿ ಬಿತ್ತು. ತುಂಬಾ ಭಾರ ಆದ್ಮೇಲೆ ತಾನಾಗಿ ಬೀಳತ್ತೆ. ಅದಕ್ಕೆ ಕಾರಣ ಏನು? ಪತನಕ್ಕೆ. ಮೇಲಿದ್ದ ವಸ್ತು ಹೀಗೆ ಕೆಳಗ್ ಬೀಳ್ಲಿಕ್ಕೆ ಅದು ಗುರುತ್ವ ಕಾರಣ ಅಂತ ಹೇಳ್ತೀವಿ. ಆದ್ರೆ ಗುರುತ್ವವು ಪತನಕ್ಕೆ ಕಾರಣ.
ಕೆಲವು ಸಲ ಏನಾಗುತ್ತೆ, ಆ ಗುರುತ್ವ ಇರುತ್ತೆ, ತುಂಬಾ ಭಾರ ಇರುತ್ತೆ ವಸ್ತು, ಆದ್ರೆ ಅದು ಬೀಳಲ್ಲ. ಯಾಕೆ ಬೀಳಲ್ಲ? ಗುರುತ್ವ ಇದ್ಮೇಲೆ ಬೀಳ್ಲೇಬೇಕಲ್ಲ. ಅಷ್ಟೊಂದ್ ಭಾರ ಆದ್ಮೇಲೆ ಕೆಳಗ್ ಬೀಳ್ಬೇಕಲ್ಲ ವಸ್ತು. ಹಣ್ಣು ತುಂಬಾ ಭಾರ ಆಗ್ಬಿಡ್ತು ಮರದಲ್ಲಿ ಎಂದಾಗ ಸಹಜವಾಗಿ ಬೀಳ್ಬೇಕಲ್ಲ, ಅಂದ್ರೆ ಇಲ್ಲ. ಅದೇನಾಯ್ತು, ವೃಂತ ಫಲ ಸಂಯೋಗ ಪ್ರತಿಬದ್ಧಸ್ಯ ಗುರುತ್ವಸ್ಯ. ಆ ಗುರುತ್ವಕ್ಕೆ ಒಂದು ಪ್ರತಿಬಂಧಕ ಇದೆ. ಆ ಗುರುತ್ವ ಇದ್ರೂ ಕೆಲಸ ನಡೆಯಲ್ಲ ಕೆಲಸದಲ್ಲಿ. ಅಷ್ಟು ಭಾರವಾಗಿದ್ರು ಆ ವಸ್ತು ಬೀಳಲ್ಲ. ಅದಕ್ಕೇನ್ ಕಾರಣ ಅಂದ್ರೆ ವೃಂತ ಫಲ ಸಂಯೋಗ ಅಂತಾರೆ. ವೃಂತ ಅಂದ್ರೆ ತೊಟ್ಟು ಅಂತ ಅರ್ಥ. ಈಗ ಮರ ಅಂಟ್ಕೊಂಡಿದೆ, ಮರದಲ್ಲಿ ಹಣ್ಣು ಏನಿದೆಯಲ್ಲ, ಹಣ್ಣು ಚೆನ್ನಾಗಿ ಅಂಟ್ಕೊಂಡಿದೆ. ವೃಂತ ಫಲ ಸಂಯೋಗ ಎರಡು ಚೆನ್ನಾಗಿ ಅಂಟುಕೊಂಡಿದೆ. ಹಾಗಾದ್ರೆ ಏನಾಯ್ತು, ಈ ಯಾವುದೇ ಒಂದು ಚಿಕ್ಕ ಗಿಡ ಆಗಬಹುದು ಅಥವಾ ಮರ ಆಗಬಹುದು, ಅದರಲ್ಲಿ ಏನು ಮುಖ್ಯವಾದ ಈ ತೊಟ್ಟಿನ ಭಾಗ ಏನಿದೆ, ಆ ತೊಟ್ಟಿನ ಭಾಗಕ್ಕೂ ಆ ಹಣ್ಣಿಗೂ ಏನು ಸಂಯೋಗ ಆಗಿದೆ, ಅಂಟುಕೊಂಡಿದ್ರೆ ಆ ಹಣ್ಣಿನಲ್ಲಿ ವಸ್ತುತ ಗುರುತ್ವ ಇದೆ, ಭಾರ ಇದೆ, ಆದ್ರೆ ಬೀಳ್ತಾ ಇಲ್ಲ. ಯಾಕೆ ಬೀಳ್ತಾ ಇಲ್ಲ ಅಂದ್ರೆ ಗುರುತ್ವ ಇದ್ದಲ್ಲೆಲ್ಲ ಬೀಳ್ಬೇಕು ವಸ್ತು. ಯಾಕೆ ಬೀಳ್ತಾ ಇಲ್ಲ ಅಂದ್ರೆ ಆ ವೃಂತಕ್ಕೂ ಫಲಕ್ಕೂ ಸಂಯೋಗ ಆಗಿದೆ, ಅಂದ್ರೆ ಅದೆರಡು ಅಂಟುಕೊಂಡಿದೆ. ಅಂಟುಕೊಂಡಿದ್ದಾಗ ಏನಾಯ್ತು, ಅದು ಬೀಳೋದಿಲ್ಲ. ಯಾಕೆಂದ್ರೆ ಗುರುತ್ವ ಇದ್ದ ವಸ್ತುನೂ ಬೀಳಲ್ಲ ಯಾವಾಗ ಆ ಸಂಯೋಗ ಇದ್ದಾಗ. ಅದರಿಂದ ಮರ ಆಗ್ಲಿ, ಮರದಲ್ಲಿರೋ ಫಲ ಆಗ್ಲಿ, ಎಲೆ ಆಗ್ಲಿ, ಇದೆಲ್ಲ ಯಾವಾಗ ಮರದ ಜೊತೆಗೆ ಸಂಯೋಗವನ್ನ ಪಡೆದಿರತ್ತೆ, ಅದು ಗುರುವಾಗಿದ್ರು ಅದು ಬೀಳಲ್ಲ ಕೆಳಗಡೆ ಅಂತ ಈ ತರ ಒಂದು ವರ್ಣನೆ ಮಾಡ್ತಾರೆ. ಹಾಗಾದ್ರೆ ಏನ್ ಒಟ್ಟು, ತದ್ ಅಪಗಮ ದಶಾಕಾರಿಣೋಪಿ ಅಹೇತುತ್ವ ಪ್ರಸಂಗ. ನೀವು ಈ ರೀತಿ ಗುರುತ್ವ ಅದು ಪತನಕ್ಕೆ ಕಾರಣವೇ ಅಲ್ಲ ಅಂತ ಹೇಳ್ಬೇಕಾಗಿ ಬರುತ್ತೆ ಆ ಸಂದರ್ಭದಲ್ಲಿ. ಆದ್ರೆ ಯಾರು ಹೀಗೆ ಹೇಳಲ್ಲ, ಗುರುತ್ವವೇ ಪತನ, ಬೀಳ್ಲಿಕ್ಕೆ ಒಂದು ವಸ್ತು ಕಾರಣ ಅಂತ ಗುರುತ್ವವನ್ನೇ ಹೇಳ್ತಾರೆ. ತದ್ ಅಪಗಮ ದಶಾಕಾರಿಣೋಪಿ ಅಂದ್ರೆ, ತದ್ ಅಪಗಮ ದಶಾಕಾರಿಣೋಪಿ ಅಂದ್ರೆ ಈ ಗುರುತ್ವ ಮತ್ತೆ ಪತನ ಈ ಎರಡಕ್ಕೂ ಏನಿದೆ, ಕಾರ್ಯಕಾರಣ ಭಾವ ಸಂಬಂಧ ಇದೆ. ಅಂದ್ರೆ ಒಂದರಿಂದ ಇನ್ನೊಂದು ಹುಟ್ಟುತ್ತೆ. ಗುರುತ್ವ ಇದ್ದಲ್ಲಿ ಪತನ ಆಗತ್ತೆ. ಗುರುತ್ವ ಹಣ್ಣಿನಲ್ಲಿತ್ತು, ಅದರಲ್ಲಿ ಪತನ ಆಯ್ತು, ಅದು ಬೀಳ್ತು ಕೆಳಕ್ಕೆ, ಇಷ್ಟಿದೆ. ತದ್ ಅಪಗಮ ದಶಾಕಾರಿಣೋಪಿ ಅಂತ ಹೇಳ್ತಾರೆ. ತದ್ ಅಪಗಮ ದಶಾಕಾರಿ ಅಂದ್ರೆ ಅದನ್ನ ಹೋಗ್ಸೋದು. ಯಾವ್ದನ್ನ? ಆ ವೃಂತ ಫಲ ಸಂಯೋಗ ಏನಿದೆ ಅದನ್ನ ಹೋಗಿಸ್ಬೇಕು. ಎಲ್ಲಿವರೆಗೂ ಆ ಪ್ರತಿಬಂಧಕ ಇದೆ ಅಲ್ಲಿವರೆಗೂ ಅದು ಕೆಲಸ ನಡೆಯಲ್ಲ. ಆ ಪ್ರತಿಬಂಧಕ ಹೋದ ಕೂಡ್ಲೆ ಅವಾಗ ಸಹಜವಾಗಿ ಕಾರಣ ಆಗತ್ತೆ. ಯಾವಾಗ ಆ ಪ್ರತಿಬಂಧಕ ಹೋಗತ್ತಲ್ಲ, ಅದಕ್ಕೇನ್ ಕಾರಣ ಇರುತ್ತಲ್ಲ, ಆ ಕಾರಣ ಇದ್ದ ಆ ಪ್ರತಿಬಂಧಕ ಹೋದ್ಮೇಲೂ ಅದು ಕಾರ್ಯ ಆಗದೆ ಇದ್ರೆ ಅವಾಗ ನಾವು ಒಪ್ಪೋಣ ಅದು ಕಾರಣ ಅಲ್ಲ ಅದಕ್ಕೆ ಅಂತ. ಅಂದ್ರೆ ಈಗ ಒಂದ್ ವಸ್ತು ಭಾರ ಆಗಿತ್ತು, ಭಾರ ಆಗಿದ್ ವಸ್ತು ಬೀಳ್ಬೇಕು ಕೆಳಕ್ಕೆ, ಆದ್ರೆ ಅಂಟ್ಕೊಂಡಿರೋವರೆಗೂ ಬೀಳಲ್ಲ. ಆ ತೊಟ್ಟಿಗೆ ಅಂಟ್ಕೊಂಡಿರೋವರೆಗೂ ಆ ಫಲ ಹಣ್ಣು ಬೀಳಲ್ಲ. ಆ ತೊಟ್ಟಿಗೆ ಅಂಟ್ಕೊಂಡಿರುವಂತಹ ಹಣ್ಣೇನಿದೆ ಅದನ್ನ ಯಾವಾಗ ಅದಕ್ಕೆರಡು ವಿಭಾಗ ಮಾಡ್ತೀವಿ, ಅದನ್ನ ಹಿಂಗ್ ಕತ್ತರಿಸ್ತೀವಿ, ಅದ್ ತಕ್ಷಣ ಸಹಜವಾಗಿ ಬಿತ್ತು. ಯಾಕೆ? ಸಂಯೋಗ ಪ್ರತಿಬಂಧಕ ಹೋಯ್ತು, ಹೋದ್ಮೇಲೆ ಹಣ್ಣು ಸಹಜವಾಗಿ ಭಾರ ಆಗಿದೆ ಬಿತ್ತು. ಆಗ್ಲೂ ಬೀಳ್ತಾ ಇದ್ರೆ ಆಗ ಒಪ್ಕೊಳ್ಳೋಣ, ಗುರುತ್ವ ಅದು ಪತನಕ್ಕೆ ಕಾರಣ ಅಲ್ಲ ಅಂತ. ಆದ್ರೆ ಹಾಗೆ ಆಗ್ತಾ ಇಲ್ಲ. ಅದನ್ನ ತಥಾಸತಿ ವೃಂತಫಲ ಸಂಯೋಗ ಪ್ರತಿಬದ್ಧಸ್ಯ ಗುರುತ್ವಸ್ಯ ಪತನ ಅಜನಕತೆಯ ತದ್ ಅಪಗಮ ದಶಾಕಾರಿಣೋಪಿ ಅಹೇತುತ್ವ ಪ್ರಸಂಗ. ಇಲ್ಲಾಂದ್ರೆ ಎಲ್ಲಾ ಕಡೆ ಹೀಗೆ ಒಂದು ಪ್ರತಿಬಂಧಕ ಇರೋದ್ರಿಂದ ಒಂದು ವಸ್ತು ಕಾರ್ಯ ಹುಟ್ಟಿಸ್ತಾ ಇಲ್ಲ, ಅದನ್ನ ಕಾರಣವೇ ಅಲ್ಲ ಅಂತ ಹೇಳೋದಿದ್ರೆ ಎಲ್ಲಾ ಕಡೆನೂ ಇದೆ ಪರಿಸ್ಥಿತಿನೇ. ಏನೋ ಒಂದು ಪ್ರತಿಬಂಧಕ ಬರುತ್ತೆ, ಆಗ ಕಾರ್ಯ ಅದು ಕೆಲಸ ಆಗ್ಬೇಕಾಗಿರುತ್ತೆ, ಆಗಲ್ಲ. ಹಾಗಂದ್ ಕೂಡ ಅದು ಕಾರಣವೇ ಅಲ್ಲ ಅಂತ ಎಲ್ಲಾ ಕಡೆ ಹೇಳ್ತಾ ಬಂದ್ರೆ ಯಾವ್ದು ಕಾರಣ ಹಾಗಾದ್ರೆ? ಏನೋ ಒಂದು ಮಾಡೋ ಕೆಲ್ಸಕ್ಕೆ ಪ್ರತಿಬಂಧಕ ಇದ್ದೇ ಇರತ್ತೆ, ಹಾಗಂತ ಅದಕ್ಕೆ ಯೋಗ್ಯತೆನೇ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ ಹಾಗೆ ಹೇಗೆ ಅಂತಂದ್ರೆ ಆಗಲ್ಲ. ಇದು ಒಂದು ಆನೆ ಉದಾಹರಣೆ ಕೊಡ್ತಾರೆ ಯಾವಾಗ್ಲೂ ಶಾಸ್ತ್ರದಲ್ಲಿ. ಆನೆಗೆ ನಡೆಯೋ ಶಕ್ತಿ ಇದೆ, ಆದ್ರೆ ಆನೆಗೂ ಒಂದ್ ಮುಳ್ಳು ಚುಚ್ಚತ್ತೆ. ಯಾವ ಮುಳ್ಳು ಚುಚ್ಚಿದಾಗ ಅದಕ್ಕೂ ನಡಿಲಿಕ್ಕೆ ಆಗಲ್ಲ. ಗೋಕ್ಷುರಕ ಅಂತ ಕರೀತಾರೆ ಆ ಮುಳ್ಳಿಗೆ. ಆ ಗೋಕ್ಷುರಕ ಚುಚ್ಚಿದ್ರೆ ಅದು ತುಂಬಾ ದೊಡ್ಡ ಮುಳ್ಳು, ಅದೇ ಮನುಷ್ಯನ್ ಚುಚ್ಚಿದ್ರೆ ಅವ್ನ ಕತೆ ಗೋವಿಂದ. ಆನೆಯ ಕಾಲಿಗೆ ಚುಚ್ಚಿದ್ರೆ ನಡಿಬೇಕಾದ್ರೆ ಅದು ಕೂತ್ಕೊಂಡ್ ಬಿಡತ್ತೆ ಆನೆ, ಅದು ಮುಂದೆ ನಡೆಯಲ್ಲ. ಅವಾಗ ಜನ ಅಂದ್ರಂತೆ ಆನೆಗೆ ನಡಿಲಿಕ್ಕೆ ಶಕ್ತಿ ಇಲ್ಲ ಅಂತ. ಆನೆಗೆ ನಡಿಲಿಕ್ಕೆ ಶಕ್ತಿ ಇಲ್ವಾ? ಇದೆ, ಆದ್ರೆ ಈ ಸಮಯದಲ್ಲಿ ಆ ಗೋಕ್ಷುರಕ ಅನ್ನೋ ಮುಳ್ಳು ಚುಚ್ಕೊಂಡಿದೆ. ಆ ಚುಚ್ಚಿದ್ದು ಪ್ರತಿಬಂಧಕ, ಅದು ತೆಗೆದು ಬಿಟ್ರೆ ಆ ಪ್ರತಿಬಂಧಕನ ತಾನಾಗೆ ನಡೆಯತ್ತೆ. ಅದ್ರ ಶಕ್ತಿ ಮತ್ತೆ ನಡೆಸ್ಕೊಂಡು ಹೋಗೋ ಅಗತ್ಯ ಇಲ್ಲ ಯಾರು. ಹಾಗಾದ್ರೆ ಒಂದು ಕಾರ್ಯ ಆಗ್ಬೇಕು ಅಂದ್ರೆ ಸಹಜವಾಗಿ ಕಾರಣ ಇದ್ದ ಕಾರ್ಯ ಆಗತ್ತೆ. ಆನೆ ಅಂತಂದ್ರೆ ಅದು ನಡೆಯೋ ಶಕ್ತಿ ಇದೆ, ಗಜಗಮನ ಅಂತ ಹೇಳ್ತಾರೆ, ಅದಕ್ಕಿದ್ದೇ ಇದೆ. ಆದ್ರೂ ಅದು ನಡೀದೇ ಇರೋ ತರ ಒಂದು ಪ್ರತಿಬಂಧಕ ಬಂದಾಗ ಆ ಪ್ರತಿಬಂಧಕ ನಿಸ್ಸಾರಣ ಮಾಡ್ಬೇಕು. ಯಾವಾಗ ಆ ಪ್ರತಿಬಂಧಕ ಹೋಗಿಸ್ತೀವೋ ಆಗ ಏನಾಯ್ತು, ಅದು ಕಾರಣ ಆಗೇ ಆಗತ್ತೆ, ಅವಾಗ ನಡ್ಕೊಂಡು ಹೋಗತ್ತಾನೆ ಆ ತರ. ಹೀಗೆ ಇಲ್ಲೂ ಅದೇ ವಿಷಯವನ್ನು ಮನಸ್ಸಲ್ಲಿ ಇಟ್ಕೊಂಡು ನಿರ್ಗುಣ ವಿದ್ಯೆ ಇದು ಕೂಡ್ಲೆ ಮುಕ್ತಿಗೆ ಹೋಗ್ಬೇಕಾಗಿತ್ತು, ಆದ್ರೆ ಮಧ್ಯಕ್ಕೆ ಹೇಗೆ ಆ ಉದಾಹರಣೆಯಲ್ಲಿ ವೃಂತಫಲ ಸಂಯೋಗ ಪ್ರತಿಬಂಧಕ ಆಗಿದೆಯೋ ಆ ತರ ಅಂತ ಇಷ್ಟು ವಿಷಯ.
ಇದಾದ ಮುಂದೆ ಶೇಷವಾಕ್ಯತ ಚಂದ್ರಿಕಾದಲ್ಲೇ ಅನಾರಬ್ಧ ಕಾರ್ಯೇ ಏವ ಇತ್ಯಸ್ಯ ಅಂತ, ಅಂದ್ರೆ ಮುಂದೆ 4ನೇ ಅಧ್ಯಾಯದಲ್ಲಿ ಬರೋ ಬ್ರಹ್ಮಸೂತ್ರಕ್ಕೆ ಅರ್ಥವನ್ನ ಹೇಳ್ತಾ ಇದ್ದಾರೆ. ಏನರ್ಥ ಅದಕ್ಕೆ ಅಂದ್ರೆ, ಅದ್ವೈತ ತತ್ವ ಸಾಕ್ಷಾತ್ಕಾರ ಆಗಿದೆ ಒಬ್ಬನಿಗೆ. ಅಂದ್ರೆ ಎರಡನೇ ವಸ್ತು ಯಾವುದೂ ಇಲ್ಲ, ಇರೋದು ಒಂದೇ ವಸ್ತು. ಅದ್ವೈತ ಬ್ರಹ್ಮ ತತ್ವ ಸಾಕ್ಷಾತ್ಕಾರ ಆಗಿದೆ. ಇದಾದ್ರೆ ಏನಾಗುತ್ತೆ ಅಂದ್ರೆ, ಈ ಪ್ರಪಂಚ ಯಾವುದು ಕಾಣಿಸಲ್ಲ. ಅನಾದಿ ಅವಿದ್ಯಾ ಉಪದರ್ಶಿತ ಪ್ರಪಂಚ ಮಾತ್ರ ವಿರೋಧಿತಯ. ಯಾವತ್ತು ನಿಮಗೆ ಅದ್ವೈತ ಬ್ರಹ್ಮನ ಸಾಕ್ಷಾತ್ಕಾರ ಆಗತ್ತೆ, ಅವತ್ತಿನ ದಿವಸ ನಿಮಗೆ ಪಕ್ಕದಲ್ಲಿ ಮುಂದೆ ಹಿಂದೆ ಯಾರು ಕಾಣಲ್ಲ, ಏನು ಇರಲ್ಲ. ಯಾಕೆಂದ್ರೆ ಇದೆಲ್ಲ ಅಜ್ಞಾನದಿಂದ ಕಲ್ಪನೆ ಆಗಿದೆ ಅಷ್ಟೇ, ಕಲ್ಪನೆಗೊಂಡಿದೆ. ಇದೆಲ್ಲ ಇಲ್ಲ ಜಗತ್ತು, ಇದೆಲ್ಲ ನಮ್ಮ ಅಜ್ಞಾನದಿಂದ ನಾವು ಕಾಣ್ತಾ ಇದೀವಿ ಅಷ್ಟೇ. ನಮ್ಮ ಸುತ್ತಲೂ 100 ಜನ ಇದ್ದಾರೆ, ಜಡ ಪದಾರ್ಥ ಇದೆ, ಇದೆಲ್ಲ ಸುಳ್ಳು, ಇದ್ಯಾವುದು ಇಲ್ಲ. ನಮ್ಮ ಅನಾದಿ ಕಾಲದ ಅಜ್ಞಾನದಿಂದ ಹೀಗೆಲ್ಲ ಕಾಣ್ತಾ ಇದೆ ಅಂತ ಇದು ಅದ್ವೈತಿಗಳ ಸಿದ್ಧಾಂತ. ಯಾವಾಗ ನೀವು ಅದ್ವೈತ ಬ್ರಹ್ಮನನ್ನ ಕಂಡ್ರಿ, ಸಾಕ್ಷಾತ್ಕಾರ ಆಯ್ತು, ಆದ ಕೂಡಲೇ ಇವೆಲ್ಲ ಇಲ್ಲ ಅಂತ ಆಗುತ್ತೆ ಒಂದು ಕ್ಷಣದಲ್ಲಿ. ಇದೆಲ್ಲ ಅಜ್ಞಾನದಿಂದ ತೋರ್ತಾ ಇದೆ ಅಂತ. ಸರಿ, ಆಗ್ಲಿ, ಏನ್ ಸಂತೋಷ ಈಗ ಅದ್ರಿಂದ ಏನ್? ತನ್ಮಧ್ಯಪತಿತ ಸಕಲ ಕರ್ಮ ವಿರೋಧಿತ್ವಾತ್. ಆಗೇನಾಯ್ತು, ಈ ಕರ್ಮ ನೀವೇನ್ ಹೇಳ್ತಾ ಇದೀರಲ್ಲ, ನಿರ್ಗುಣ ಬ್ರಹ್ಮನ ಸಾಕ್ಷಾತ್ಕಾರ ಆಗತ್ತಂತೆ, ಮೋಕ್ಷ ಲೇಟ್ ಆಗತ್ತಂತೆ. ಯಾಕೆ ಮೋಕ್ಷ ವಿಳಂಬ? ಮಧ್ಯದಲ್ಲಿ ಪ್ರಾರಬ್ಧ ಕರ್ಮ ಇದೆ ಅಂತ. ಈ ಕರ್ಮ ಎಲ್ಲಿರುತ್ತಾಗ ಅಂತ ನಮ್ ಪ್ರಶ್ನೆ. ಜಗತ್ತೇ ಇಲ್ಲ ಅಂದ್ಮೇಲೆ ಜಗತ್ತು ಒಳಗಡೆ ಸೇರಿರೋ ಕರ್ಮ ಎಲ್ಲಿಂದ ಬರುತ್ತೆ? ಈಗ ನಾವೇನ್ ಹೇಳ್ಬೇಕು, ಈಗ ಬ್ರಹ್ಮನನ್ನ ನೋಡ್ದ, ನಿರ್ಗುಣ ಬ್ರಹ್ಮನನ್ನ ನೋಡ್ದ. ನೋಡೋದು ಅಂದ್ರೆ ವಸ್ತು ನಿರ್ಗುಣ ಬ್ರಹ್ಮನ್ ನೋಡ್ಲಿಕ್ಕೆ ಆಗಲ್ಲ. ಗುಣ ಇಲ್ದೇ ಇರೋನ್ನ ಹೆಂಗ್ ನೋಡ್ಲಿಕ್ಕೆ ಆಗತ್ತೆ? ಏನು ಆಕಾರ ಇಲ್ಲ, ಗುಣ ಇಲ್ಲ, ಕ್ರಿಯೆ ಇಲ್ಲ ಅಂದ್ರೆ ಅವನ ಜ್ಞಾನ ಪಡೆದ ಅಂತ ಅರ್ಥ, ವಿಶೇಷ ಜ್ಞಾನ. ಯಾವಾಗ ನಿರ್ಗುಣ ಬ್ರಹ್ಮನ ವಿಶೇಷ ಜ್ಞಾನವನ್ನು ಪಡೆದ ಒಬ್ಬ ವ್ಯಕ್ತಿಗೆ, ಅಂಥ ಸಾಧಕ ವ್ಯಕ್ತಿಗೆ ಪ್ರಪಂಚ ಇದೆಯಾ? ಇಲ್ಲ. ಹಾಗಾದ್ರೆ ಪ್ರಾರಬ್ಧ ಕರ್ಮ ಉಂಟಾ ಅವನಿಗೆ? ಅದ್ ಹೆಂಗಿರ್ಲಿಕ್ಕೆ ಸಾಧ್ಯ? ನೀವ್ ಹೇಳ್ತೀರಿ ನಿರ್ಗುಣ ಬ್ರಹ್ಮನ ಸಾಕ್ಷಾತ್ಕಾರ ಆಗುತ್ತೆ, ಮೋಕ್ಷ ತಕ್ಷಣ ಅವ್ನಿಗೆ ಹೋಗ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಕರ್ಮ ಇದೆ ಅಂತ. ಕರ್ಮ ಜಗತ್ನಲ್ಲಿ ಸೇರತ್ತಾ, ಜಗತ್ಗಿಂತ ಹೊರಗಡೆನಾ ಅಂತ ಪ್ರಶ್ನೆ ನಮ್ದು. ಇಲ್ಲ, ಅದ್ ಹೆಂಗ್ ಸಾಧ್ಯ? ಕರ್ಮಗಳು ಯಾವ್ದೇ ಆಗ್ಲಿ, ಪ್ರಾರಬ್ಧ ಅಪ್ರಾರಬ್ಧ ಯಾವ್ದೇ, ಸಂಚಿತ ಆಗಾಮಿ, ಎಲ್ಲಾ ಕರ್ಮಗಳು ಜಗತ್ತಿನಲ್ಲೇ ಇರೋದು. ಅದು ಜಗತ್ತಿನ ಪದಾರ್ಥ, ಅದು ಜಗತ್ತಿಂದ ಹೊರಗೆ ಯಾವ ಪದಾರ್ಥನೂ ಇಲ್ಲ. ಇದ್ರೆ ಎಲ್ಲವೂ ಜಗತ್ತಿನ ಒಳಗಡೆ ಇದೆ. ಹಾಗಾದ್ರೆ ಕರ್ಮವೂ ಕಾಣಿಸಲ್ಲ ಅವನಿಗೆ, ಕರ್ಮನೂ ಅವನ ಲೆಕ್ಕದಲ್ಲಿ ಇಲ್ಲ. ಕರ್ಮನೇ ಯಾವಾಗ ಆ ನಿರ್ಗುಣ ಬ್ರಹ್ಮನ ಸಾಕ್ಷಾತ್ಕಾರ ಆದಾಗ ಇರಲ್ಲ ಅಂತ ಆಯ್ತು, ಯಾಕೆ ಅವ್ನು ಕೂಡ್ಲೆ ಮೋಕ್ಷಕ್ಕೆ ಹೋಗ್ಬಾರ್ದು? ಅವ್ನು ಹೋಗ್ಬೇಕಾಗಿತ್ತು, ಆದ್ರೆ ಹೋಗ್ತಾ ಇಲ್ಲ. ಹಾಗಾದ್ರೆ ನಿಮ್ಮ ಸಿದ್ಧಾಂತ ಸರಿ ಇಲ್ಲ ಅಂತ ನಮ್ಮ ಆಕ್ಷೇಪ. ಅದನ್ನ ಇಲ್ಲಿ ತನ್ಮಧ್ಯಪತಿತ ಸಕಲ ಕರ್ಮ ವಿರೋಧಿತ್ವ, ಜಗತ್ತಿನ ಮಧ್ಯದಲ್ಲೇ ಎಲ್ಲಾ ತರ ಕರ್ಮಗಳು ಇವೆ. ಜಗತ್ತೇ ಕಾಣದೇ ಇರೋ ವ್ಯಕ್ತಿ ಕರ್ಮ ಕಾಣುತ್ತಾ? ಅದು ಇಲ್ಲ. ಯಾಕೆ? ಅದು ಸುಳ್ಳು, ಕರ್ಮಗಳು ಸುಳ್ಳು. ಯಾಕೆ? ಅಜ್ಞಾನ ಕಲ್ಪಿತ. ಇಡೀ ಜಗತ್ತು ನಮ್ಮ ಅಜ್ಞಾನದಿಂದ ಕಾಣಿಸ್ತಾ ಇದೆ ಅಂದ್ಮೇಲೆ ಅಲ್ಲೇ ಪ್ರಾರಬ್ಧ ಕರ್ಮ ಅಪ್ರಾರಬ್ಧ ಕರ್ಮ ಇದು ಅಜ್ಞಾನದಿಂದ ಕಾಣಿಸ್ತಾ ಇದೆ ಅಂತಾನೆ ಅರ್ಥ. ಅದು ಯಾವುದು ಇಲ್ಲ. ಆವಾಗ ಹೇಳ್ತಾರೆ, ಹಾಗಾದ್ರೆ ಉಭೇ ಊಹ ಏವ ಏಷ ಏತೆ ತರತಿ ಇತಿ ಅವಿಶೇಷೇಣೇವ ಕ್ಷಯ ಶ್ರವಣ. ಅಷ್ಟೇ ಅಲ್ದೇನೆ, ಯಾರಿಗೆ ಅದ್ವೈತ ಬ್ರಹ್ಮನ ಸಾಕ್ಷಾತ್ಕಾರ ಆಗತ್ತೋ ಆಗ್ಲೇ ಅವನಿಗೆ ಎಲ್ಲಾ ತರ ಕರ್ಮ, ಉಭೆ, ಪ್ರಾರಬ್ಧ ಅಪ್ರಾರಬ್ಧ ಯಾವುದು ಉಳಿಯಲ್ಲ ಅಂತ ಈ ವೇದವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇರ್ಬೇಕಾದ್ರೆ, ಅದ್ವೈತ ಜ್ಞಾನದ ಸ್ವಭಾವ ಹೇಗಿದೆ ಅಂತಂದ್ರೆ, ಅದರ ಮುಂದೆ ಯಾವುದು ನಿಲ್ಲಲ್ಲ. ಅದೊಂಥರ ಸಿಂಹದ ತರ. ಸಿಂಹದ ಮುಂದೆ ಯಾವ ಪ್ರಾಣಿನೂ ನಿಲ್ಲಲ್ಲ, ಎಲ್ಲ ಓಡ್ ಹೋಗ್ತಾ ಇರತ್ತೆ ಅಷ್ಟೇ. ಹಾಗೆ ಈ ಅದ್ವೈತ ಜ್ಞಾನ ಅದು ಸಿಂಹದ ತರ, ನಿರ್ಗುಣ ಬ್ರಹ್ಮ ಸಾಕ್ಷಾತ್ಕಾರ ಅದಾಯ್ತು ಅಂದ್ರೆ ಅದ್ರ ಮುಂದೆ ಪ್ರಾರಬ್ಧನೂ ನಿಲ್ಲಲ್ಲ, ಅಪ್ರಾರಬ್ಧನೂ ನಿಲ್ಲಲ್ಲ. ಸಿಂಹದ ಮುಂದೆ ಹೇಗೆ ಪ್ರಾಣಿಗಳು ನಿಲ್ಲಲ್ವೋ ಹಾಗೆ. ಅದರಿಂದ ಅದ್ವೈತ ಜ್ಞಾನ ಸ್ವಭಾವವನ್ನ ಯೋಚನೆ ಮಾಡಿದ್ರೆ ಅದರ ಶಕ್ತಿ ಪ್ರಾರಬ್ಧ ಕರ್ಮವನ್ನು ಕಳೆಯುತ್ತೆ ಅಂತಂದ ಮೇಲೆ ಅವನು ಹೇಗೆ ನಿರ್ಗುಣ ವಿದ್ಯೆಯನ್ನು ಪಡೆದು ಇನ್ನೂ ಸಂಸಾರದಲ್ಲಿ ಇರ್ತಾನೆ ಆ ಪರೋಕ್ಷ ಜ್ಞಾನಿ? ಅದಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಸಂಸಾರ ಬರ್ಲಿಕ್ಕೆ ಅವ್ನಿಗೆ ಕಾರಣ ಬೇಕು. ಸುತ್ತಮುತ್ತಲು ಜಗತ್ ಕಾಣಲ್ಲ, ಜಗತ್ ಕಂಡ್ರೆ ಅವ್ನು ಇನ್ನೂ ಸಂಸಾರದಲ್ಲಿ ಇದ್ದಾನೆ ಅಂತ ಅರ್ಥ. ಜಗತ್ ಕಾಣ್ಲಿಲ್ಲ, ಪ್ರಾರಬ್ಧ ಕರ್ಮ ಇಲ್ಲ, ಪ್ರಾರಬ್ಧ ಕರ್ಮ ಹೋಗಿದೆ, ಎಲ್ಲವೂ ಆ ಜ್ಞಾನದಿಂದ. ಇಷ್ಟೆಲ್ಲ ಹೋದ್ಮೇಲೂ ಇನ್ನೂ ಉಳಿಲಿಕ್ಕೆ ಏನ್ ಕಾರಣ ಹೇಳಿ? ಹಾಗಾದ್ರೆ ನಿರ್ಗುಣ ವಿದ್ಯೆಯನ್ನ ಯಾರು ಒಲಿಸಿಕೊಂಡಿದಾರೋ, ಯಾರಿಗೆ ಅದ್ವೈತ ಬ್ರಹ್ಮನ ಸಾಕ್ಷಾತ್ಕಾರ ಆಗಿದೆಯೋ ಅವನಿಗೆ ಆ ಕ್ಷಣದಲ್ಲೇ ಮೋಕ್ಷ ಆಗ್ಬೇಕು. ಮುಂದೆ ಇಲ್ಲ, ಮುಂದಿನ ಕ್ಷಣದಲ್ಲಿ ಮೋಕ್ಷ ಆಗ್ಲಿಲ್ಲ ಅಂದ್ರೆ ಕಾರಣ ಕೊಡಿ, ಯಾಕೆ ಆಗ್ಲಿಲ್ಲ? ಇಲ್ಲ, ಅವನಿಗೆ ಅಜ್ಞಾನ ಇತ್ತು ಅಂದ್ರೆ ಹಾಗಾದ್ರೆ ನಿರ್ಗುಣ ವಿದ್ಯೆ ಬ್ರಹ್ಮ ಸಾಕ್ಷಾತ್ಕಾರ ಹೇಗಾಯ್ತು ನಿಮ್ಗೆ? ಅಜ್ಞಾನ ಇತ್ತು ಅವನಿಗೆ ಸಾಕ್ಷಾತ್ಕಾರ ಆಗ್ಬಾರ್ದು. ಯಾಕಂದ್ರೆ ಅದ್ವೈತ ಬ್ರಹ್ಮ ಸಾಕ್ಷಾತ್ಕಾರ ಆದವನ್ಗೆ ಅಜ್ಞಾನ ಹೋಗಿರತ್ತೆ ಅಂತ ಅರ್ಥ. ಅಜ್ಞಾನ ಇದೆ ಅಂದ್ರೆ ಮತ್ತೆ ಆ ನಿರ್ಗುಣ ಬ್ರಹ್ಮ ಸಾಕ್ಷಾತ್ಕಾರ ಆದಾದ್ರೂ ಏನು ಉಪಯೋಗ? ಈ ತರ ಎಲ್ಲ ಪ್ರಶ್ನೆಗಳು ಬರುತ್ತೆ. ಇದನ್ನೆಲ್ಲ ಹೇಳಿ
ಅವರ ವ್ಯಾಖ್ಯಾನ ಸರಿ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ. ಇನ್ನು ಪೂರ್ಣ ವಿವರಣೆ ಮಾಡಿದ್ದಾರೆ, ಇನ್ನು ಮುಂದಕ್ಕಿದೆ ಎಲ್ಲ ಅದ್ವೈತ ಮತದ ಪ್ರಕ್ರಿಯೆಗಳು. ಅದನ್ನ ಹೇಳ್ತಾ ಇದು ಹೇಗ್ ಸರಿ, ಇದು ಹೇಗ್ ಸರಿ, ಸರಿ ಇಲ್ಲ ಅಂತ ವಿವರಣೆ ಮಾಡ್ತಾ ಹೋಗಿದ್ದಾರೆ. ಅದು ನಮ್ಮ ಸಿದ್ಧಾಂತನೂ ಇದೆ ಅಲ್ಲಿ ಒಳಗಡೆ, ಕೊನೆಗೆ ಹೇಳ್ತಾರೆ ಸಿದ್ಧಾಂತನ. ಅದರ ಮಧ್ಯದಲ್ಲಿ ಅವರ ಸಿದ್ಧಾಂತವನ್ನ ಪೂರ್ಣವಾಗಿ ವಿವರಿಸ್ತಾ ಇದ್ದಾರೆ. ಅದೇನು ಮುಂದೆ ವಿವರಿಸ್ತಾರೆ ಅನ್ನೋದು ನಾಳೆ ದಿವಸ ಮತ್ತೆ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಶ್ರೀಕೃಷ್ಣ ನಮಸ್ಕಾರ ಆಚಾರ್ಯ.